ಆಗೋದಿಲ್ಲೋ ಅಲ್ಲಿವರೆಗೆ ಪಾಪ ಅವನು ನಿರಪರಾಧಿ. ಇದು ಸಾಮಾನ್ಯವಾದ ಜ್ಞಾನ. ಇದ್ರ ಬಗ್ಗೆ ಭಾಳ ತಲೆ ಕೆಡಿಸುವಂಥದ್ದಿಲ್ಲ. ಇಂಥ ಸಂದರ್ಭದಲ್ಲೇ ಈ ತನಿಖೆಯನ್ನು ದಿಶಾಬಲ್ ಮಾಡುವಂಥ ಕೆಲಸಗಳು ಆಗಲೇಬಾರದು. ಇವತ್ತು ಮುಂದುವರೆದು ನೋಡೋಣ 6, 7, 8, 9, 10, 12, 13 ಇವುಗಳಲ್ಲಿ ಇನ್ನೂ ಸಾಕಷ್ಟು ಇದ್ದಾವಂತ ಪಾಪ ಹೇಳ್ತಾ ಇದ್ದಾರೆ ದೂರದಾರ. ಯಾಕಂದರೆ ಎಷ್ಟೋ ದಿನಗಳಾದ 10 ವರ್ಷಗಳೇ ಆದಂಥ ಘಟನೆ. ಆವಾಗ ಎಲ್ಲಿ ಹೋಗಿದ್ದ ಏನು ಮಾಡಿದ್ದೀಗ ನಾವು ಕನ್ಫ್ಯೂಸ್ ಆಗ್ತಾವ. ಆಗೋದಿಲ್ಲ ಅಂತಲ್ಲ, ಪೂರ್ಣ ಮುಗಿಯುವವರೆಗೆ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ ಮತ್ತು ಯಾರಿಗೂ ಅಪರಾಧ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರವ್ರು ಖುಷಿ ಪಡ್ತಾ ಇದ್ದಾರೆ, ಕಡೆಗೂ ಮೂಳಿ ಸಿಕ್ಕೋಪ ಅನ್ನೋ ಸಮಾಧಾನ. ಈ ದೂರದಾರನಿಗೆ ಸಹಜದ ದೂರನೇ ಅವನಿಗೂ ಭಯ ಅದ ರೀ. ಅವನು ಮನುಷ್ಯ, ನಾಳೆ ಸಿಗಲಿಲ್ಲ ನಾನು ಅಪರಾಧಿ ಆಗ್ತೇನೆ ಅನ್ನೋದು ಏನೋ ಧೈರ್ಯ ಮಾಡಿದ್ದಾರೆ. ಅವರು ದೊಡ್ಡ ಸಾಹಸ ಮಾಡಿದ್ದಾರೆ. ಅದರಿಂದ ವಕೀಲರು ಇದ್ದಾರೆ. ಮತ್ತು ಬೇರೆ ವಕೀಲರು ಪ್ರಾಮಾಣಿಕರು ಎಲ್ಲರೂ ಕುಡ್ಕೊಂಡು ನಾವು ಇದ್ದೀವಪ್ಪ ನಿನ್ನಿಂದ ನೀ ಭಯ ಪಡಬೇಡ ಅನ್ನುವಂಥ ಧೈರ್ಯ ತುಂಬಿದಾಗ ಬಂದಾರ ಅವರು. ಇಲ್ಲ ಯಾರೂ ಬರ್ಲಿಕ್ಕೆ ಹೋಗೋದಿಲ್ಲ ರೀ. ನಿಜವಾಗಿಯೂ ಆ ಧೈರ್ಯ ಅವ್ನಿಗೆ ಹೆಂಗೆ ಬಂತು ಗೊತ್ತಿಲ್ಲ. ಯಾಕಂದ್ರೆ ಇವನ್ನೆಲ್ಲ ಎದುರಿಸ್ಬೇಕಲ್ಲ. SIT ಅಧಿಕಾರಿಗಳನ್ನೆಲ್ಲ ಎದುರಿಸ್ಬೇಕು, ಅವ್ರು ಕೇಳೋ ಪ್ರಶ್ನೆಗಳು ಉತ್ತರ ಕೊಡಬೇಕು. ಯಾವಾಗ ಆಯ್ತು ಏನಾಯ್ತು ಆ ದಿನಗಳನ್ನು ನೆನ್ಪಿಟ್ಕೋಬೇಕು. ತಪ್ಪೇನೋ ಒಂದಿಷ್ಟು ಮರ್ತಿದ್ರೆ ತಪ್ಪೇನೋ ಹೇಳಿದ್ರೆ ಈಗ ಹಿಂಗೆ ಹೇಳಿದಿ, ಈಗ ಹಿಂಗೆ ಹೇಳಿದಿ ಶುರು ಆಗ್ತಾವ. ಅವಗೂ ಭಯ ಆದ ಒಳಗೆ ಮನುಷ್ಯ ಅವ. ಆದರೆ ಸತ್ಯ ಹೇಳಿಗೆ ಬಂದಿದ್ದಾರೆ ಅವು ಅವಕಾಶಗಳು ಕಳ್ಳಿರಲಿ. ಅವರು ಯಾವುದೋ ಜಾತಿಯವರು ಇರಲಿ, ಕೆಳ ಜಾತಿ ಇರಲಿ, ಮೇಲ್ ಜಾತಿ ಇರಲಿ, ಯಾವುದೋ ಧರ್ಮದವ ಇರಲಿ, ಸತ್ಯ ಹೇಳೋಕ್ಕೆಲ್ಲ. ಸತ್ಯಕ್ಕೆ ಯಾವ ಧರ್ಮ ಜಾತಿ ಕುಲ ಗೋತ್ರ ಇಲ್ಲ. ಸತ್ಯ ನಾವು ಇವತ್ತು ಅದು ದಿಶಾವಲ್ ಮಾಡೋಂಥ ಕೆಲಸ ಯಾರಿಂದನೂ ಆಗಬಾರ್ದು. ಮತ್ತು ನಾವು ಪಾಪ ಮೀಡಿಯಾದ ಜನ ಏನು ತಮಗೆ ಅನಿಸಿದ್ದನ್ನು ಹೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅವ್ರಿಗೂ ಬೇಕಾಗಿ ಸತ್ಯ ಹೊರಗೆ ಬರಲಿ ಅಂತೇಳಿ ಮತ್ತೇನಿಲ್ಲ. ಆ ಆವೇಗದೊಳಗೆ ಏನೇನು ತಪ್ಪುಗಳಾಗಿರ್ಬೋದು, ಮಾತುಗಳು ಆಗ್ತವೆ. ಯಾಕಂದರೆ ಇದು ಈಗ ಆರಂಭ ಹಂತದ ಇದು. ಇಲ್ಲ ಯಾವ ರೂಪ ಪಡಿತದೆ, ಎಲ್ಲಿ ಹೋಗಿ ನಿಲ್ತದೆ ಯಾರಿಗೂ ಗೊತ್ತಿಲ್ಲ. ನೋ ಒನ್ ಹ್ಯಾಸ್ ನೋನ್ ಇಟ್ಸ್. ಆದರೂ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ತಪ್ಪಿ ಹೋಗಬಾರ್ದು, ಸತ್ಯನ ಹೊರಗೆ ಬರಲಿ, ನ್ಯಾಯಕ್ಕಾಗಿ ಆಗಲಿ ಅನ್ನುವಂಥದ್ದು. ಈ ದಿಶೆಯಲ್ಲಿ 5ನೇ ದಿನನೂ ತಮ್ಮ ಪ್ರಯತ್ನವನ್ನು ಅವರು SIT ನಡೆಸಿದ್ದಾರೆ. ಇದರ